ನೆರೆಯ ತಮಿಳುನಾಡಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ದಿಟ್ಟ ನಿರ್ಧಾರವೊಂದನ್ನು ಕೈಗೊಳ್ಳಲಾಗಿದೆ. ಖಾಸಗಿ ಶಾಲೆಗಳು ನಿಗದಿಗಿಂತ ಅಧಿಕ ಶುಲ್ಕವನ್ನ ಪಡೆದರೆ ಆ ಶಾಲೆಯ ಮಾನ್ಯತೆಯನ್ನೇ ರದ್ದು ಮಾಡುವುದು ಹಾಗೂ ಪ್ರತಿಯೊಂದು ಶಾಲೆಯಲ್ಲೂ ಶುಲ್ಕ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕೆಂದು ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ನಟ ವಿಜಯನ್ ಆದೇಶಿಸಿದ್ದಾರೆ. ಇದು ಕೇವಲ ಒಂದು ನಿಯಮವಲ್ಲ, ಶೈಕ್ಷಣಿಕ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಒಂದು ಬಹುದೊಡ್ಡ ಅಸ್ತ್ರ. ಇದರ ಬಗ್ಗೆ ಕೊಂಚ ಆಳವಾಗಿ ವಿಮರ್ಶೆ ಮಾಡಿದಾಗ ನಮ್ಮ ಪ್ರಸ್ತುತ ವ್ಯವಸ್ಥೆಯ ಕರಾಳ ಮುಖ ಬಿಚ್ಚಿಕೊಳ್ಳುತ್ತದೆ. ಇಂದು LKG UKG ಪ್ರವೇಶಾತಿಗೂ ಇಂಜಿನಿಯರಿಂಗಿಂತ ಹೆಚ್ಚಿನ ಶುಲ್ಕ, ಲಕ್ಷಾಂತರ ರೂಪಾಯಿ ಡೊನೇಷನ್ ನೀಡಬೇಕಾದ ಅನಿವಾರ್ಯತೆ ಇದೆ. ಎಷ್ಟೋ ಮಧ್ಯಮ ವರ್ಗದ ಹಾಗೂ ಬಡ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಲು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ಶುಲ್ಕದ ವಿಚಾರದಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲದಿರುವುದರಿಂದ ಶಿಕ್ಷಣ ಎಂಬುದು ಮಾರುಕಟ್ಟೆಯಲ್ಲಿ ಹರಾಜಿಗಿಟ್ಟ ವಸ್ತುವಿನಂತೆ ಭಾಸವಾಗುತ್ತಿದೆ. ಈ ಸಮಸ್ಯೆಗೆ ಕೇವಲ ಖಾಸಗಿ ಶಾಲೆಗಳ ನಿಯಂತ್ರಣವೊಂದೇ ಅಂತಿಮ ಪರಿಹಾರವಲ್ಲ. ಇದರ ಜೊತೆಗೆ ನಮ್ಮ ಸರ್ಕಾರಿ, ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಣಗೊಳಿಸುವುದು ಮತ್ತು ಉಳಿಸಿ ಬೆಳೆಸುವುದು ಅತ್ಯಂತ ಅವಶ್ಯಕ. ನಮ್ಮದೇ ನೆಲದ ಶಾಲೆಗಳಲ್ಲಿ ಅತ್ಯುತ್ತಮ ಮೂಲಭೂತ ಸೌಕರ್ಯ ಹಾಗೂ ಗುಣಮಟ್ಟದ ಶಿಕ್ಷಣ ಸಿಗುವಂತಾದರೆ ಪೋಷಕರು ಲಕ್ಷಾಂತರ ಸುರಿದು ಖಾಸಗಿ ಶಾಲೆಗಳ ಮೊರೆ ಹೋಗುವ ಪ್ರಮೇಯವೇ ಬರುವುದಿಲ್ಲ. ಒಂದು ನಾಡು, ಒಂದು ಸಮಾಜ ಎತ್ತರಕ್ಕೆ ಬೆಳೆಯಬೇಕಾದರೆ ಅಲ್ಲಿ ಶಿಕ್ಷಣ ಎನ್ನುವುದು ಮೂಲಭೂತ ಹಕ್ಕಾಗಿರಬೇಕು ವಿನಃ ಎಂದಿಗೂ ಮಾರಾಟದ ವಸ್ತು ಆಗಬಾರದು. ಪ್ರತಿಯೊಂದು ಮಗುವಿಗೂ ಜಾತಿ, ಧರ್ಮ, ಅಂತಸ್ತಿನ ಹಂಗಿಲ್ಲದೆ ಸಮಾನ ಮತ್ತು ಗುಣಮಟ್ಟದ ಶಿಕ್ಷಣ ಸಿಗುವಂತಾದಾಗ ಮಾತ್ರ ನೈಜ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯ. ತಮಿಳುನಾಡು ಮುಖ್ಯಮಂತ್ರಿಯವರ ಈ ಕಠಿಣ ಹೆಜ್ಜೆ ಶಿಕ್ಷಣದ ಹೆಸರಿನಲ್ಲಿ ನಡೆಯುತ್ತಿರುವ ಸುಲಿಗೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಅತ್ಯುತ್ತಮ ಆರಂಭ. ನಮ್ಮ ಕರ್ನಾಟಕದಲ್ಲಿ ಈಗ ಹೊಸದಾಗಿ ಅಸ್ತಿತ್ವಕ್ಕೆ ಬರುತ್ತಿರುವ ಮಾನ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ನಮ್ಮ ರಾಜ್ಯದಲ್ಲೂ ಇಂತಹದೇ ಕಠಿಣ ನಿಯಮವನ್ನ ಜಾರಿಗೊಳಿಸಬಹುದೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಹೈಟೆಕ್ ಬೇಕು ಅಂತ ಹೇಳ್ತೀರಲ್ಲ, ಸರ್ಕಾರಕ್ಕೆ ಒಂದು ಮಾತು, ನಮ್ಮ ಸರ್ಕಾರಿ ಸ್ಕೂಲ್ ಇವಾಗಲೇ ಬೇಕು. ಡಿಜಿಟಲ್ ಟಚ್, ಸ್ಮಾರ್ಟ್ ಬೋರ್ಡ್, ಹೈ ಸ್ಪೀಡ್ ಇಂಟರ್ನೆಟ್, ಕಂಪ್ಯೂಟರ್ ಲ್ಯಾಬ್ಸ್ ತಗೊಂಡು ಬನ್ನಿ. ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಗ್ಲೋಬಲ್ ಲೆವೆಲ್ಗೆ ರೆಡಿ ಬನ್ನಿ. ಟೆಕ್ನಾಲಜಿ ನಮಗೆ ಬೇಕು, ಇಂಗ್ಲಿಷ್ ಭಾಷೆ ಸಪೋರ್ಟ್ ಬೇಕು, ಆದ್ರೆ ಕನ್ನಡದ ಮಣ್ಣಿನ ವಾಸನೆ ನಮ್ಮ ಉಸಿರಲ್ಲೂ ಇರಬೇಕು. ತಾರತಮ್ಯದ ಗೋಡೆ ಒಡೆಯಿರಿ, ಸಮಾನತೆಯ ಹಾದಿ ತುಳಿಯಿರಿ. ಬಡವ ಶ್ರೀಮಂತ ಅನ್ನೋ ಭೇದ ಶಾಲೆಯ ಗೆಟ್ ಹೊರಗೆ ಬಿಡಿ. ಬಣ್ಣದ ಕಟ್ಟಡ ಮುಖ್ಯವಲ್ಲ, ಗುಣಮಟ್ಟದ ಪಾಠ ಬೇಕು. ನಮ್ಮೂರ ಸರ್ಕಾರಿ ಶಾಲೆ ವಿಶ್ವಕ್ಕೆ ಮಾದರಿಯಾಗಬೇಕು. ಎದ್ದೇಳಿ ಕನ್ನಡಿಗರೇ, ನಮ್ಮ ಶಾಲೆಯನ್ನ ಉಳಿಸೋಣ. ಕನ್ನಡದ ಕಂಪನ್ನು ಲೋಕಕ್ಕೆ ಹರಡೋಣ. ಸೇರ್ ಕನ್ನಡ ಸ್ಕೂಲ್ಸ್, ಈಕ್ವಾಲಿಟಿ ಎಜುಕೇಶನ್, ಡಿಜಿಟಲೈಸ್ ಗವರ್ಮೆಂಟ್ ಸ್ಕೂಲ್ಸ್.